ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ನಾವೀಗ ಬೀದರ್ನಲ್ಲಿ ನಡೆಯುತ್ತಿರುವ ಪಶು ಮೇಳದಲ್ಲಿ ಇದ್ದೇವೆ. ಈ ಒಂದು ಪಶು ಮೇಳದಲ್ಲಿ ಎಲ್ಲರ ಗಮನ ಸೆಳೆದ ಒಂದು ಕತ್ತೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ. ಸೊ ಇವರು ಕತ್ತೆ ಸಾಕಾಣಿಕೆ ಮಾಡ್ಕೊತೇನೆ ಜೀವನ ನಡೆಸ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಕತ್ತೆಗಳ ಮಾಲೀಕರ ಹತ್ರ ಪಡ್ಕೊಂಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ಮಾಡ್ಕೊಡಿ ಸರ್. ಪರಿಚಯ ಹೆಡ್ಗಪುರ ಸರ್. ನಮ್ಮ ಹೆಸರು ವಿಠಲ್ ಅದ್ರಿ. ಯಾವರು ಸರ್? ಹೆಡ್ಗಪುರ ತಾಲೂಕು ಅವರ ಜಿಲ್ಲಾ ಬೀದರ್. ಓಕೆ. ಸೊ ಈ ಕತ್ತೆ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಸರ್? ಒಂದು 20 ವರ್ಷ ಐತ್ರಿ. 20 ವರ್ಷದಿಂದ ಮಾಡ್ತಾ ಇದ್ದೀರಾ? ಹಾ ರೀ. ಯಾವ ತಳಿ ಇದೆ ಸರ್ ಇದು ಕತ್ತೆ? ಜವರಿ ರೀ? ಹಾ ಜವರಿ. ಎಲ್ಲಿಂದ ತಂದು ಸಾಕ್ತಾ ಇರೋದು ಸರ್ ನೀವು? ಮಾಳೆಗಾವ್. ಮಳೆಗೆ ಸರ್ ಏನು ಬೆನಿಫಿಟ್ ಇದೆ ಸರ್? ಯಾವ ಕಾರಣಕ್ಕೋಸ್ಕರ ಕತ್ತೆ ಸಾಕ್ತಾ ಇರೋದು ಸರ್? ಕೆಲಸ ಏನು ಹೊಲ ನೆಲ ಏನಿಲ್ಲ ನಮ್ಗ. ಹಾ ಹಾ ಇದ್ರ ಮೇಲೆ ಕೆಲಸ ಮಾಡ್ತೇವೆ, ರಾಶಿ ತರ್ತೀವಿ ಹೊಲದಾಗಿದ್. ಹಾ ಹಾ ಇದ್ರ ಮೇಲೆ ಕೆಲಸ ಸರ್. ನಮ್ ಅಂದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ ಸರ್ ಕೂಲಿ ಎಲ್ಲ? ವರ್ಕೌಟ್ ಆಗುತ್ತೆ ಸರ್. ಹಂಗೆ ಆದಷ್ಟು ಈಗ ಒಟ್ಟು ಬೇರೆ ಕೆಲಸ ಮಾಡಿ ಏನ್ ಗೊತ್ತಿಲ್ಲ ನಮ್ಗ. ಹಾ ಇದ್ರ ಮೇಲೆ ಮಾಡೋದು ಸರ್. ಈಗ ಕತ್ತೆ ಹಾಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ ಸರ್. ಹಿಂಗೆ ಕತ್ತೆ ಹಾಲು ಅದೇ ಸರ್. ಅವು ಗಂಡ ಕತ್ತೆ ಸರ್, ಹೆಣ್ಣು ಇಲ್ಲ. ಹೆಣ್ಣಿಲ್ಲ, ಬರೀ ಗಂಡು ಗಂಡಿ ಸಾಕ್ತಾರೆ. ಅವ್ರಿ. ಇವು ಏನ್ ರೇಟ್ ಆಗುತ್ತೆ ಸರ್ ಕತ್ತೆಗಳು? ಇವು 30 ಸರ್ 40 ಸರ್ ಅವ ಸರ್. ನೋಡಿ ಅವ ಸರ್. ಏನ್ ಜೋಡಿಗೆ ಇಲ್ಲ ಒಂದಕ್ಕೆ? ಒಂದಕ್ಕೆ ರೀ. ಒಂದಕ್ಕೆ 34 ಸಾವಿರ. ಹಾ ಸರ್. ನೋಡಿ ದೊಡ್ಡ ವಿಷಾಣು. ಹಾ ಎಷ್ಟು ವರ್ಷ ಬದುಕುತ್ತೆ ಸರ್ ಇವೆಲ್ಲ? ಇವು ಒಂದು 10 ವರ್ಷ ಸರ್. 10 ವರ್ಷ ಬದುಕುತ್ತೆ ಸರ್. ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಹಾ ನಮಸ್ತೆ.